SIT ಮೇಲಿನ ಫೇತ್ ಇವತ್ತು ಇಲ್ಲ ಆಗ್ತಾ ಇದೆ ಅಂತ. ಇವತ್ತು ಆ ವ್ಯಕ್ತಿಯನ್ನು ನಿನ್ನೆ ಅದರ 1ನೇ ತಾರೀಕು ಅವ್ರ ಮೇಲೆ ಆರೋಪ ಮಾಡಿದಾರೆ, ದೂರದಾರ ಆರೋಪ ಮಾಡಿದಾನೆ. ಅದು ಈಗ ಸ್ಪ್ರೆಡ್ ಔಟ್ ಆಗಿದೆ. ಅವ್ರು ಇದ್ದಂಥವ್ರು ಇವತ್ತು ಕೇಳ್ತಾ ಇದ್ದಾರೆ, ಅವ್ರಿಗೆ ಶಿಕ್ಷೆ ಯಾಕೆ ಕೊಡಿಸ್ತಾ ಇಲ್ಲ, ಅವನ್ನ ಸಸ್ಪೆಂಡ್ ಯಾಕೆ ಮಾಡಲಿಲ್ಲ ಅಂತ, ರಜೆ ಮೇಲೆ ಕಳಿಸಿದಾರಂತ ಪೊಲೀಸರು. ಇದು ತಪ್ಪಲ್ವಾ? ಇಂಥ ಅಪರಾಧ ಮಾಡಿದಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕು, ಅವಾಗ ಅಮಾನತ್ ಮಾಡಬೇಕು ಮೊದಲ ಆ ಇನ್ಸ್ಪೆಕ್ಟರ್ ಜಾಬ್ನಿಂದಂತ. ಭಯ ಹುಟ್ಟುವುದು ಯಾವಾಗಿದೆ ಈ ಪೊಲೀಸರಿಗೆ? SIT ನೇಮಿಸಿ ಆ ದಿಶೆಯಲ್ಲಿ ಸರ್ಕಾರಗಳು ಒಂದು ಒಳ್ಳೆ ಹೆಜ್ಜೆ ಇಟ್ಟದಪ್ಪ ಅಂತ ಎಲ್ಲರೂ ಶ್ಲಾಘನೆ ಮಾಡೋ ಮುಂದೆ ಇದು ವಿಶ್ವ ನಿಮ್ಮ ಕಡೆ ತಿರುಗಿ ನೋಡ್ತಾ ಇದೆ. ಪೊಲೀಸ್ ಇಲಾಖೆಯವರ, SIT ಇಲಾಖೆಯವರ ಇದನ್ನು ಗಮನಿಸಬೇಕಾಗಿದೆ. ಇದು ಕೇವಲ ಯಾವುದೋ ಒಂದು ಆರೋಪ ಅಲ್ಲ. ಒಂದು ಸಂಸ್ಥೆ, ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ, ಒಂದು ಸ್ಥಳದಲ್ಲಿ ಕಳೆದ 10 ವರ್ಷಗಳಿಂದ ನಿಗೂಢ ಸಾವುಗಳು, ನಿಗೂಢ ಹತ್ಯೆಗಳು ಏನೇನೆಲ್ಲ ನಡೀತಾ ಇದ್ದಾವಲ್ಲ, ಈ ನೆಲೆಯಲ್ಲಿ ಅದನ್ನು ಸತ್ಯ ಯಾರು ನಿಂತಿದ್ದವ್ರು ಯಾರು ಅಂತ ಹುಡುಕಾಟ ಕಳೆದ ದಶಕಗಳಿಂದ ನಡೀತಾ ಬಂದರು. ಲಂಕೇಶ್ ಅವರು 83ರಿಂದ ಮಾಡ್ತಾ ಬಂದಿದ್ದಾರೆ. 83, 93, 2003, 2013, 2023, 25 ಬಂದದ. ನಿರಂತರವಾಗಿ ಇವ್ರ ದಾಳಿಗಳು ಮಾಡ್ತಾ ಇದ್ದಾರೆ. ಹಿಂದಿದ್ದವ್ರು ಯಾರು ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಆದರೂ ಅದರ ಮೇಲೆ